ನಮಸ್ಕಾರ ಹೋಗ್ತಿದ್ದಾರವ. ಇವತ್ತು ನಾವು ಒಂದು ಬಜೆಟ್ ಟ್ರಿಪ್ ಬಂದೀನಿ ರೀ. ಗಾಡಿ ನೋಡ್ರಿ ಇವತ್ತು ಆಕ್ಸೆಸ್ 125 ನಾ ತಿಂತೀನಿ ಫಿಶ್ ಫ್ರೈ. ಬರ್ರಿ ತೋರಿಸ್ತೀನಿ. ಬಿಫೋರ್ ಫಿಶ್ ಫ್ರೈ ನಾ ತಿಂದಿನಿ ನಮ್ಮ ಮನೆ ಕಡೆ ಪೂರಿ ಫ್ರೈ. ಇದೆಲ್ಲ ಸೇರಿ ಬಿಲ್ ಆಯ್ತು ಜಸ್ಟ್ 85. ಬಾಲ ಅವಲಸ್ ರೈಮಿಂಗ್ ಮಾಡಿನ. ಆದ್ರೆ ಇಲ್ಲಿ 30 rupeesಗೆ ಪೂರಿ ಸಿಕ್ತಿತ್ರಿ ರೈಲ್ವೆ ವರ್ಕ್ಶಾಪ್ ಕಡೆ. ಆಮೇಲೆ ನಾವು 450 rupees ಪೆಟ್ರೋಲ್ ಹಾಕಿ ನಮ್ಮ ಫಸ್ಟ್ ಲೊಕೇಶನ್ ಬಂದಿವ್ರಿ. ಇದಕ್ಕೆ ಹನಿ ಬೀಚ್ ಅಂತಾರ್ರಿ. ಇಲ್ಲಿ ಜಾಸ್ತಿ ಜನ ಇರಲ್ಲ, ಆದ್ರೆ ಒನ್ ಆಫ್ ದ ಕ್ಲೀನೆಸ್ಟ್, ಒನ್ ಆಫ್ ದ ಬ್ಯೂಟಿಫುಲ್ ಬೀಚ್ ರೀ ಇದು ಅಂಕೋಲಾ ಕಡೆ. ಮತ್ತು ಪ್ಲೀಸ್ ಈ ಬೀಚ್ ನಾಗ ಏನ ಬಿಸಾಕ್ಬೇಡ್ರಿ. ಈ ಬೀಚ್ ಕಡೆ ಇನ್ನೊಂದು ಬೀಚ್ ಐತ್ರಿ, ಅದು ಮೋಸ್ಟ್ ಟ್ರೆಂಡಿಂಗ್ ಬೀಚ್ ಅದು. ಆದ್ರೆ ಫಸ್ಟ್ ಆ ಬೀಚ್ ನಾಗ ಹೋಗಿಲ್ಲ ನಾವು. ಬಾಳ ಹಸು ಆಯ್ತ್ರಿ, ಅದಕ್ಕೆ ನಾವು ಫಸ್ಟ್ ಹೋಗಿ ಲೋಕಲ್ಸ್ ಕೇಳಿವ್ರಿ ಎಲ್ಲಿ ಊಟ ಚಲೋ ಸಿಕ್ತಿತ್ತ ಅಂತ. ಅದಕ್ಕೆ ನಾವು ಈ ಸ್ಪಾಟ್ ಬಂದಿವ್ರಿ. ಈ ಹೋಟೆಲ್ನಾಗ 100 rupees ಪರ್ ತಾಲಿ ರೀ. ಮತ್ತು ನಾವು 30 rupees ಇನ್ನೂ 30 rupees ಕೊಟ್ಟಿದ್ರೆ 2 ಫಿಶ್ ಕೊಡ್ತಾರ್ರಿ ಮತ್ತು ಎಕ್ಸ್ಟ್ರಾ. ನಮ್ ಟೋಟಲ್ ಬಿಲ್ 294 rupees ಆತ್ರಿ, ಇನ್ಕ್ಲೂಡಿಂಗ್ ವಾಟರ್ ಬಾಟಲ್ ಮತ್ತು 4 ಚಾಕ್ಲೇಟ್ ತಗೊಂಡಿವಿ. ಅದಾತ್ರಿ. ಅದಾದ್ಮೇಲೆ ನಾವು ನಮ್ಮ ಸೆಕೆಂಡ್ ಸ್ಪಾಟ್ ಬಂದಿವ್ರಿ. ಇದಕ್ಕೆ ನದಿ ಬಾಗ್ ಬೀಚ್ ಅಂತಾರ್ರಿ. ಇದು ಇಲ್ಲಿ ಏನ್ ಮೇಂಟೆನೆನ್ಸ್ ಮಾಡಿಲ್ಲ ರೀ. ನಾ ಎಂತ ನೋಡಿದಂದ್ರೆ ಉಲಸ್ ಎಣ್ಣೆ ಬಾಟಲ್, ಪ್ಲಾಸ್ಟಿಕ್ ಬಾಟಲ್ ಮತ್ತು ಬೇರೆ ಬೇರೆ ಪ್ಲಾಸ್ಟಿಕ್ಸ್ ಎಲ್ಲ, ಮತ್ತು ಕಾಂಡಮ್, ಮತ್ತು ಬೀಚ್ ಮ್ಯಾಗ ಹೇಳಾರಿ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ ಎಷ್ಟು ಉಲ್ಲಾಸ ಮಾಡ್ಯಾರ ಇಲ್ಲಿ. ಮತ್ತು ಬೇರೆ ಸೈಡ್ ಬೀಚ್ ಒಳಗೆ ಬಟ್ಟೆ ಅದಾವ್ರಿ, ಅಷ್ಟು ಡೇಂಜರ್ ಅದ. ಇಷ್ಟು ಒಳ್ಳೆ ಬೀಚ್ ನಾಗ ಏನೇನೋ ಬಿಸಾಕ್ರ ಅಂದ್ರೆ ಬಾಳ್ ಬೇಜಾರಾತಿರಿ. ಇಲ್ಲಿ ಜಾಸ್ತಿ ಟೂರಿಸ್ಟ್ ಇಲ್ಲ ರೀ, ಅದಕ್ಕ ಮೇಂಟೆನೆನ್ಸ್ ಇಲ್ಲ. ಯಾರ್ ಬೇಕಲ್ಲಿ ಬರ್ತಾರ, ಏನೇನೋ ಮಾಡ್ತಾರ ಹೋಗ್ತಾರ್ರಿ. ಈ ಬೀಚ್ಗೂ ಸ್ವಲ್ಪ ಗೋಕರ್ಣ ಟೈಪ್ ಸ್ವಲ್ಪ ಮೇಂಟೆನೆನ್ಸ್ ಮಾಡಿದ್ರೆ ಚಲೋ ಇರ್ತೈತ್ರಿ. ಎಲ್ಲ ಟೂರಿಸ್ಟ್ ಎಲ್ಲ ಈಚ್ ಕಡೆ ಬರ್ತಾರ. ನಮ್ಮ ಅಂಕಲ್ ಅವ್ರಿಗೆ ಸ್ವಲ್ಪ ಆದಾಯ ಎಲ್ಲ ಬರ್ತೈತಿರಿ. ಈ ಬೀಚ್ ನಾಗ ಚಲೋ ಸನ್ಸೆಟ್ ನೋಡಿ ನಾವು ಮನೆಗೆ ಹೊಂಟಿವ್ರಿ. ಮನೆ ಹೋಗೋ ಟೈಮ್ ನಾವು 150 rupees ಪೆಟ್ರೋಲ್ ಹಾಕಿವ್ರಿ. ಆಮೇಲೆ ನಾವು ಯಲ್ಲಾಪುರ್ ಕಡೆ ಸ್ವಲ್ಪ ಹಸು ಆತ್ರಿ, ಅದಕ್ಕೆ ನಾವು ಮಿರ್ಚಿ ಸಮೋಸ ತಿಂದಿವ್ರಿ. ಇದಕ್ಕೆ 60 rupees ಆತ್ರಿ. ಈ ಟ್ರಿಪ್ಗೆ 1039 rupees ಆತ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಫಾಲೋ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.